ವಿದ್ಯಾರ್ಥಿಗಳೇ, 2024-25ರಲ್ಲಿ 10ನೇ ತರಗತಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಾನು ಚರ್ಚಿಸಲಿಕ್ಕೆ ತೆಗೆದುಕೊಂಡು ಬಂದಿರುವ ಅಂಶ ಅಂದರೆ 1 ಅಂಕ ಪ್ರಶ್ನೆಗಳು ಮತ್ತು MCQ ಪ್ರಶ್ನೆಗಳು. ಇದರಲ್ಲಿ ಇವತ್ತಿನ ಪಾಠ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಯಾವುದು ಅಂತ. ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್. 1800ರಲ್ಲಿ ನಾಗರಿಕ ಸೇವೆಗೆ ಸೇರಬಯಸಿದವರಿಗೆ ಶಿಕ್ಷಣವನ್ನು ನೀಡಲು ಕಾರ್ನ್ವಾಲಿಸನು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದ. ಸೆಪ್ಟೆಂಬರ್ 21, ಮಾರ್ಚ್ 22ರಲ್ಲಿ ಈ ಪ್ರಶ್ನೆ ಕೇಳಿದ. 1853ರ ನಂತರ ನಾಗರಿಕ ಸೇವೆಗೆ ಮಾಡುವ ಎಲ್ಲ ನೇಮಕಾತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಡೆಸಲು ತೀರ್ಮಾನ. ಬಂಗಾಳದ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಬ್ರಿಟಿಷ್ ನೀಡಿದವನು ಮೊಘಲ್ ಚಕ್ರವರ್ತಿ ಶಾ ಆಲಂ. ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್. ನ್ಯಾಯಾಲಯಗಳಲ್ಲಿ ದಿವಾನಿ ಅದಾಲತ್ ಅಂದರೆ ನಾಗರಿಕ ನ್ಯಾಯಾಲಯ, ಮತ್ತೊಂದು ಫೌಜ್ದಾರಿ ಅದಾಲತ್ ಅಂದರೆ ಅಪರಾಧಗಳ ನ್ಯಾಯಾಲಯ. ಅಂದರೆ ನ್ಯಾಯಾಲಯಗಳಲ್ಲಿ 2 ವಿಧ, ಒಂದು ದಿವಾನಿ ಅದಾಲತ್, ಇನ್ನೊಂದು ಫೌಜ್ದಾರಿ ಅದಾಲತ್. ಇದು ಮಾರ್ಚ್ 2019 ಕೇಳಿದ್ದಾರೆ. ಅಪರಾಧ ನ್ಯಾಯಾಲಯಗಳು ಯಾರ ಅಧೀನದಲ್ಲಿದ್ದವು? ಕಾಜಿಗಳ. ಪೊಲೀಸ್ ವ್ಯವಸ್ಥೆ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆ ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ಭಾರತದಲ್ಲಿ 1857ರ ನಂತರ ಫೀಲ್ ಅವರು ನೇತೃತ್ವದ ಸಮಿತಿ ಶಿಫಾರಸಿನ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನು ಮರು ವಿನ್ಯಾಸಗೊಳಿಸಲಾಯಿತು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು 1793ರಲ್ಲಿ ಜಾರಿಗೆ ತಂದ ಲಾರ್ಡ್ ಕಾರ್ನ್ವಾಲಿಸ್. ಜೂನ್ 24ರ ಪರೀಕ್ಷೆ 2ರಲ್ಲಿ ಬಂದಿದೆ. ಬ್ರಿಟಿಷ್ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯುತ್ತಾರೆ ಎಂದವರು ಚಾರ್ಲ್ಸ್ ಮೆಟ್ಕಾಫ್. ಮಹಲ್ ಎಂದರೆ ತಾಲೂಕು ಎಂದರ್ಥ. ಮಹಲಾರಿ ಪದ್ಧತಿಯನ್ನು ಪ್ರಯೋಗಿಸಿದರು RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ರೈತವರಿ ಪದ್ಧತಿಯನ್ನು ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತ್ಯದಲ್ಲಿ 1792ರಲ್ಲಿ ಜಾರಿಗೆ ತಂದವನು ಅಲೆಕ್ಸಾಂಡರ್ ರೀಡ್. ರೈತವರಿ ಪದ್ಧತಿಯನ್ನು ಮದ್ರಾಸು ಮತ್ತು ಮೈಸೂರಿನಲ್ಲಿ 1801ರಲ್ಲಿ ಜಾರಿಗೊಳಿಸಿದವನು ಥಾಮಸ್ ಮನ್ರೋ. ಭಾರತದಲ್ಲಿ ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ವಾರನ್ ಹೇಸ್ಟಿಂಗ್ಸ್. 1781ರಲ್ಲಿ ಕಲ್ಕತ್ತಾ ಮದ್ರಸಾವನ್ನು ಪ್ರಾರಂಭಿಸಿದವನು ವಾರನ್ ಹೇಸ್ಟಿಂಗ್ಸ್. 1792ರಲ್ಲಿ ಬನಾರಸ್ಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸಿದವನು ಚಾರ್ಲ್ಸ್ ಗ್ರಾಂಟ್. ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ನೀಡಿದ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕ್. ವೆಲ್ಲೆಸ್ಲಿ ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಹೇಗಾಯಿತು? ಜೂನ್ 19 ಕೇಳಿದ್ದಾರೆ. ಉತ್ತರವಾಗಿ ಸಹಾಯಕ ಸೈನ್ಯ ಪದ್ಧತಿ, ಹೊಸ ರಾಜ್ಯಗಳ ಮೇಲೆ ಯುದ್ಧ ಸಾರುವುದು, ಕಂಪನಿಯ ಅಧೀನಕ್ಕೊಳಪಟ್ಟಿರುವ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೊಳಪಡಿಸಿಕೊಳ್ಳುವುದು. ಆಂಗ್ಲೋ ಸಿಖ್ ಯುದ್ಧಗಳ ಪರಿಣಾಮಗಳೇನು? ಜೂನ್ 19 ಕೇಳಿದ್ದಾರೆ. ಯುದ್ಧಗಳಲ್ಲಿ ಸಿಖ್ಖರು ಸೋತರು. ಡಾಲೌಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಯಿತು. 1835ರಲ್ಲಿ ಮೆಕಾಲೆಯು ಕೊಟ್ಟ ವರದಿಯ ಆಧುನಿಕ ಭಾರತ ಶಿಕ್ಷಣ ವ್ಯವಸ್ಥೆ ತಳಹದಿಯಾಯಿತು. ಮೆಕಾಲೆ ಯೋಜನೆಯ ಪ್ರಮುಖ ಅಂಶ ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲೀಷರಾಗುವ ಹೊಸ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡುವುದು ಎಂಬ ಅಂಶವನ್ನು ಆತ ಹೇಳ್ತಾ ಇದ್ದ. 1854ರ ವುಡ್ಸ್ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಡಾಲ್ಹೌಸಿ ಕಲ್ಕತ್ತಾ, ಬೊಂಬೈ, ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದನು. ಸೆಪ್ಟೆಂಬರ್ 21ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ಟೀಕಿಸಿದವನು ಎಡ್ಮಂಡ್ ಬರ್ಕ್. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಮೇರೆಗೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಲಾಯಿತು. ಏಪ್ರಿಲ್ 17ರಲ್ಲಿ ಪ್ರಶ್ನೆ ಬಂದಿದೆ. ಭಾರತದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್. ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯಲ್ಲಿ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದ್ದು ಸ್ವಂತ ಹಕ್ಕಲ್ಲ ಎಂದು ಹೇಳಿದವರು 1784ರ ಕ್ವಿಟ್ ಇಂಡಿಯಾ ಆ್ಯಕ್ಟ್. ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ
ಮಾಡಿದ್ದು 1833ರ ಇಂಡಿಯನ್ ಚಾರ್ಟರ್ ಆ್ಯಕ್ಟ್. ನವೆಂಬರ್ 1, 1858ರಲ್ಲಿ ಭಾರತ ಬ್ರಿಟಿಷ್ ಸರ್ಕಾರದ ಮೇಲೆ ನೇರಾಳಿಕೆ ಒಳಪಟ್ಟಿತು. 1858ರ ಭಾರತ ಸರ್ಕಾರದ ಕಾಯ್ದೆಯು ಗವರ್ನರ್ ಜನರಲ್ ಹುದ್ದೆಯ ಪದನಾಮ ಬದಲಿಸಿ ವೈಸ್ರಾಯ್ ಎಂಬ ಪದನಾಮವನ್ನು ನೀಡಿತು. ಭಾರತದ ಮೊದಲ ವೈಸ್ರಾಯಾಗಿ ನೇಮಕಗೊಂಡವರು ಲಾರ್ಡ್ ಕ್ಯಾನಿಂಗ್. ರಾಷ್ಟ್ರೀಯ ಪೂರ್ವಸಿದ್ಧತಾ ಪರೀಕ್ಷೆ 19 ಕೇಳಿದ್ದಾರೆ. ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನ ಕಲ್ಪಿಸಿದ ಕಾಯ್ದೆ 1861ರ ಭಾರತೀಯ ಪರಿಷತ್ ಕಾಯ್ದೆ. ಮಾರ್ಚ್ 1, 19ರಲ್ಲಿ ಪ್ರಶ್ನೆ ಬಂದಿದೆ. ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದ ಕಾಯ್ದೆ 1909ರ ಶಾಸನ. ಏಪ್ರಿಲ್ 19ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ತಾವುಗಳು ಅಭ್ಯಾಸ ಮಾಡಿ, ಬೇರೆಯವ್ರಿಗೆ ಅಭ್ಯಾಸ ಮಾಡಲಿಕ್ಕೆ ನೆರವನ್ನು ನೀಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದಾಗ ನೋಡುವ ಮೊದಲಿಗೆ ನೀವೇ ಆಗ್ತೀರಿ. ಧನ್ಯವಾದಗಳು.